ಅಲ್ಲೇಲೂಯ. ಒಂದು ವಾಕ್ಯವನ್ನ ಜ್ಞಾಪಕ ಮಾಡಿಕೊಂಡು ಈ ಪುನರುತ್ಥಾನವನ್ನ ಕುರಿತು ಕೆಲವು ಮಾತುಗಳನ್ನ ಧ್ಯಾನ ಮಾಡಿಕೊಂಡು ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಅದರಿಂದ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 28:6. ಆಮೇಲೆ ಎಲ್ಲರೂ ಓದನ್ವೇ? ಎಲ್ಲರೂ ಓದನ್ವೇ? ಹಲ್ಲೆಲೂಯ. ತಾನು ಹೇಳಿದಂತೆ ಆತನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಆತನು ಮಲಗಿದ್ದ ಸ್ಥಳವನ್ನ ನೋಡಿರಿ ಎಂಬುದಾಗಿ ಕರೆಯುವಿಕೆ. ಬರ್ರಿ ಬರ್ರಿ, ಆತನಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಹಲ್ಲೆಲೂಯ. ನಮ್ಮ ಸ್ವಾಮಿ ಸಾಯುವುದಕ್ಕಿಂತ ಮುಂಚಿತವಾಗಿ ಹೇಳಿದ್ರು, ನಾ ಸತ್ತು 3ನೇ ದಿವಸ ಎದ್ದೇಳ್ತೇನೆ ಅಂತೇಳಿ. ಹಲ್ಲೆಲೂಯ. ನಾನು ಸಾಯ್ತೇನೆ, ನಿಮಗೋಸ್ಕರ ಸಾಯ್ತೇನೆ, ನಿಮ್ಮ ಪಾಪಕ್ಕೋಸ್ಕರ ಸಾಯ್ತೇನೆ, ನಿಮ್ಮ ಶಾಪಕ್ಕೋಸ್ಕರ ಸಾಯ್ತೇನೆ. ಸತ್ತು ಉಣಲ್ಪಟ್ಟು ನಮ್ಮ 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದೇಳ್ತೇನೆ ಅಂತೇಳಿ ಹೇಳಿದಂತ ಮಾತುಗಳನ್ನ ದೇವರು ನೆರವೇರಿಸಿದ್ರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಇದನ್ನು ಎದ್ದಾಗ ಹೇಗೆದ್ರು, ಯಾವ ರೀತಿ ಎದ್ರು, ಆ ಎದ್ದದ್ದನ್ನು ಯಾರು ನೋಡಿದ್ರು, ಇದಕ್ಕೆ ಯಾರು ಸಾಕ್ಷಿ? ಯೇಸು ಹೇಳಿದ್ರು, ನಾ ಸತ್ತು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದೇಳ್ತೇನೆ ಅಂತೇಳಿ. ಹಲ್ಲೆಲೂಯ ಹೇಳ್ರಿ. ಅದನ್ನ ಯಾರು ನೋಡಿದ್ರು? ಅದನ್ನ ಹೆಂಗ್ ಕಂಡುಹಿಡಿದ್ರು? ಯೇಸು ಎದ್ರು ಎದ್ದಿಲ್ಲ ಅನ್ನೋದನ್ನ ಯಾವ ರೀತಿ ಕಂಡುಹಿಡಿದ್ರು ಅಂತೇಳಿ ಅವ್ರು ಎದ್ದದ್ದನ್ನ ಕುರಿತು, ಆತನ ಮೃತ್ಯುಂಜಯನಾಗಿ ಎದ್ದ ವಿಷಯವನ್ನ ಕುರಿತು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ 27ನೇ ಅಧ್ಯಾಯದಲ್ಲಿ 62ನೇ ವಾಕ್ಯವನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ. ಪಿಲಾತನು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಜೀವಂತ ಇರುವಾಗ ಹೇಳ್ತಿದ್ರು, ನನ್ನ ಸಾಯಿಸ್ತಾರೆ, ನಾನು ಸಾಯ್ತೇನೆ, ಸತ್ತು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದೇಳ್ತೇನೆ. ಹಲ್ಲೆಲೂಯ. ಯಾಕಂದ್ರೆ ನನ್ನ ಪ್ರಾಣವನ್ನ, ನನ್ನ ಶರೀರನ ಯಾರು ಹಿಡಿದಿಡಕ್ಕೆ ಸಾಧ್ಯ ಇಲ್ಲ. ಯಾವ ಸಮಾಧಿನೂ ನನ್ನನ್ನ ಕಟ್ಟಿ ಕಾಯೋದಿಕ್ಕೆ ಆಗೋದಿಲ್ಲ. ಅದರಿಂದ ನಾನು 3ನೇ ದಿವಸ ಎದ್ದೇಳ್ತೇನೆ ಅಂತೇಳಿ ಆತನು ಜೀವಂತವಾಗಿದ್ದಾಗ ಅದರ ವಿಷಯದಲ್ಲಿ ಮಹಾಯಾಜಕರಿಗೆ ಬಹಳ ಟೆನ್ಷನ್. ಯಾಕಂದ್ರೆ ಯೇಸು ಸ್ವಾಮಿಯನ್ನ ಕುರಿತು ಸ್ವಂತ ಜನರೇ ಅವ್ರಿಗೆ ವಿರೋಧವಾಗಿ ಎದ್ರು, ಯಾಜಕರೇ ಅವರಿಗೆ ವಿರೋಧವಾಗಿ ಎದ್ರು, ಫರಿಸಾಯರು ಸದುಕಾಯರು ಆತನ ವಿರೋಧವಾಗಿದ್ದು ಆತನ ಹೀಯಾಳಿಸುವುದು, ಆತನ ದೂರಿಸುವುದು, ಆತನ ಪರೀಕ್ಷಿಸುವುದು, ಆತನ ದುಃಖಪಡಿಸೋದು, ಆತನ ವೇದನೆ ಪಡಿಸೋದೇ ಅವ್ರ ಕೆಲಸ. ಆಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಶುಭ ಶುಕ್ರವಾರದಂದು ಅವ್ರು ಜಡಿಯಲ್ಪಟ್ಟು 3 ಗಂಟೆಗೆ ತನ್ನ ಜೀವವನ್ನ ಬಿಡ್ತಾರೆ. ಎಲಿ ಎಲಿ ಲಮ ಸವದ್ಗಾನಿ ಅಂತ ಹೇಳಿ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ರು. ನನ್ನ ಪ್ರಾಣವನ್ನ ನಾನೇ ಕೊಡ್ತೇನೆ, ನನ್ನಿಂದ ಯಾರು ತೆಗಿಯಕ್ಕಾಗೋದಿಲ್ಲ ಅಂತೇಳಿ. ಹಲ್ಲೆಲೂಯ. ಸೈತಾನ ಏನ್ ಮಾಡ್ತಾನೆ, ಪಿಲಾತನ ಬಳಿಗೆ ಸ್ವಾಮಿಯನ್ನ ತೆಗೆದುಕೊಂಡು ಹೋದಾಗ ಭತ್ತದಿಂದ ಉಡಿಸ್ತಾನೆ.
ಬೆತ್ತದೇಟು ಸಾಲಲ್ಲ ಅಂತ ಕೊರಡೆಯಿಂದ ಓಡಿಸ್ತಾನೆ. ಆ ಕೊರಡೆಯಲ್ಲಿ ಮಾಂಸವೆಲ್ಲ ಕಿತ್ತು ರಕ್ತವೆಲ್ಲ ಚೆಲ್ಲಿ ರಕ್ತ ಅಲ್ಲೇ ಹರಿದು ಅಲ್ಲೇ ಜೀವ ಹೋಗ್ಲಿ ಅಂತ ಎದುರು ನೋಡುತ್ತಿರ್ತಾನೆ ಶೈತಾನ. ಎಷ್ಟೇ ಓಡಿದ್ರು, ಮೃಗತ್ತರ ಓಡಿದ್ರು, ಮಾಂಸಗಳನ್ನ ಹಾಗೆ ಕಿತ್ಕೊಂಬರಂಗ್ ಓಡಿದ್ರು ಯೇಸುಸ್ವಾಮಿ ಪ್ರಾಣ ಹೋಗ್ಲಿಲ್ಲ. ಹಲ್ಲೆಲೂಯಾ. ಏನ್ ಮಾಡೋದು? ಯಾರು ಶಿಲ್ವೆನ ಒತ್ತಿಲ್ಲ. ಯೇಸುಸ್ವಾಮಿ ಶಿಲ್ವೆ ಹೊರಿಸಿದ್ರು. ಆ ಶಿಲ್ವೆ ಹೊತ್ಕೊಂಡು ಹೋಗಾಗ ದಾರಿಯಲ್ಲಿ ಸತ್ತೋಗ್ಳು. ಯಾಕಂದ್ರೆ ರಕ್ತ ಇಳಿದು 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 ಆ ಶಿಲ್ವೆ ಹೊರಗೆ ಆ ಭಾರಕ್ಕೆ ಹಂಗೆ ದಾರಿಯಲ್ಲೇ ಸಾಯ್ತಾನ ಅಂತ ನೋಡಿದ್ರು. ಶಿಲ್ಬೆ ದಾರಿಯಲ್ಲಿ ಯೇಸುಸ್ವಾಮಿ ಸಾಯಲೇ ಇಲ್ಲ. ಅಲ್ಲಿಂದ ತೆಗೆದುಕೊಂಡು ಶಿಲ್ಬೆಗೆ ಹಾಕಿದ್ರು. ಕೈಗಳಲ್ಲಿ ಕಾಲುಗಳಲ್ಲಿ ಮಳೆ ಜಡಿಲ್ಬಿಟ್ರು. ಯಾಕಂದ್ರೆ ಯೇಸುವಿನ ರಕ್ತ ಎಲ್ಲಾ ಪಾಪಗಳನ್ನ ತೊಳೆದು ಶುದ್ಧೀಕರಿಸಲ್ಪಡಬೇಕು. ಹಲ್ಲೆಲೂಯಾ. ಅದರಿಂದ ಒಂದೊಂದು ಅಂಗಾಂಗಗಳಿಂದಲೂ ಆತನು ರಕ್ತ ಚೆಲ್ಲದು ನಮಗೋಸ್ಕರ. ನಮ್ಮೊಂದೊಂದು ಅಂಗಾಂಗಗಳು, ನಮ್ಮೊಂದೊಂದು ಅವಯವಗಳು ಮಾಡಿದಂತ ಪಾಪಕ್ಕೋಸ್ಕರ. ಹಲ್ಲೆಲೂಯಾ. ಯೇಸುಸ್ವಾಮಿ ಅಣುವಾಗಿ ಒಂದು ಸ್ಥಳನೂ ಗಾಯವಿಲ್ಲದ ಹಾಗೆ ಗಾಯಪಟ್ಟು ನಮ್ಮ ಶರೀರ ತಲೆಯಿಂದ ಕಾಲ್ವರೆಗೂ ಏನೆಲ್ಲ ಪಾಪ ಮಾಡ್ತು, ಅದೇ ರೀತಿ ಅವ್ರ ತಲೆಯಿಂದ ಕಾಲ್ವರೆಗೂ ಗಾಯ ಹೊಂದಿದ್ರು. ಹಲ್ಲೆಲೂಯಾ. ನಮ್ಮನ್ನ ಪಾಪದಿಂದ ಬಿಡಿಸಿ ಕಾಯುವುದಕ್ಕೋಸ್ಕರ, ನಮ್ಮನ್ನು ಪಾಪದಿಂದ ರಕ್ಷಿಸುವುದಕ್ಕೋಸ್ಕರ. ನಾ ಸತ್ತು 3ನೇ ಮೃತ್ಯುಂಜಯನಾಗಿದ್ದೇನೆ ಅಂತ ಹೇಳಿದ್ರು. 3 ಗಂಟೆ ಜೀವ ಬಿಟ್ರು. ಸತ್ತೋದ್ರೆ ಅಷ್ಟು ಬೇಗ ಸತ್ತೋಗ್ಬಿಟ್ರು. 6 ಗಂಟೆ ಟೈಮ್ ಶಿಲ್ಬೆ ಜೋತ್ ಬಿಟ್ಟಿರ್ತಾರೆ. ಯೇಸುಸ್ವಾಮಿ ಎಲ್ರು 2 ಕಳ್ಳರು ಕಾಲ್ ಮುರಿತಾರೆ. ಯಾಕಂದ್ರೆ ಸಂಜೆ ಒಳಗೆಲ್ಲ ಸತ್ತೋಗ್ಬಿಡ್ಬೇಕು. ಸತ್ತಿಲ್ಲ ಅಂದ್ರೆ ಕಾಲ್ ಮುರಿ ಸಾಯಿಸ್ತಾರೆ. ಯೇಸುಸ್ವಾಮಿ ಹತ್ರ ಬಂದು ನೋಡ್ತಾರೆ, ಯೇಸುಸ್ವಾಮಿ ಸತ್ತೋಗ್ಬಿಟ್ಟಿರ್ತಾರೆ. ಅಷ್ಟು ಬೇಗ ಸತ್ತೋಗ್ಬಿಟ್ರ. 33 ವರ್ಷ ಪ್ರಾಯದ ಮನುಷ್ಯ, ಪ್ರಾಯದ ಹುಡುಗ ಅಷ್ಟು ಬೇಗ ಸತ್ತೋಗ್ಬಿಟ್ಟ ಅಂತೇಳಿ ಈಟಿ ತಗೊಂಡು ಪಕ್ಕೆಯಲ್ಲಿ ತಿವಿತಾರೆ. ನೀರು ರಕ್ತ ಹರಿದು ಬರೋದನ್ನ ನೋಡ್ತಾನೆ ಸಿಪಾಯಿ. ಹಲ್ಲೆಲೂಯಾ. ಅವ್ರು ಕನ್ಫರ್ಮ್ ಸತ್ತೋದ್ರು ಅಂತೇಳಿ ಅವ್ರು ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿದಾಗಲೂ ಈ ಮಹಾಯಾಜಕರು ಪರಿಸಾಯರು ಇವ್ರಿಗೆ ನಿದ್ದೆ ಬರಲ್ಲ. ಎದ್ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದಾರಲ್ಲ. ಎದ್ ಬಂದ್ಬಿಟ್ರೆ ಏನ್ ಮಾಡೋದು? ಶಿಷ್ಯರೇ ಕರ್ಕೊಂಡು ಹೋಗ್ಬಿಟ್ಟು ಎದ್ಬಿಟ್ರು ಅಂತ ಹೇಳಿದ್ರೆ ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ, ಏನ್ ಮಾಡೋದು? ಮತ್ತೆ ಪಿಲಾತನ ಹತ್ರ ಹೋಗೋಣ. ಮಹಾಯಾಜಕರು ಪರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3ನೇ ದಿನ ಹೇಳುತ್ತೇನೆಂದು, ಆದ ಕಾರಣ 3ನೇ ದಿನ ತನಕ ಸಮಾಧಿಯನ್ನು ಭದ್ರಪಡಿಸಿ ಕಾಯುವುದಕ್ಕೂ ನಮಗೆ ಕಾವಲುಗಾರನ ಕೊಡ್ರಿ ಅಂತ. ಆಯ್ತು. ಕಾವಲುಗಾರ ತೆಗೆದುಕೊಂಡು ಹೋಗಿ ಆ ಸಮಾಧಿ ಬಾಯಿಗೆ ಒಂದು ಬಂಡೆ ಹಾಕಿಟ್ಟಿರ್ತಾರೆ, ಮುಚ್ಚಿರ್ತಾರೆ. ಅದಕ್ಕೆ ಇವರು ರಾಜನ ಮುದ್ರೆ ಹಾಕ್ತಾರೆ. ಆ ಬಂಡೆಗೆ ಶೀಲ ಹಾಕಿ ಸಿಪಾಯಿಗಳನ್ನ ಕಾಯಕ್ಕೆ ಇಡ್ತಾರೆ. 3 ದಿನ ರಾತ್ರಿ ಆಗಲು ಆ ಸಮಾಧಿಯನ್ನು ಕಾಯ್ಬೇಕು. ಯಾಕಂದ್ರೆ ಶಿಷ್ಯರು ಬಂದು ಕತ್ಕೊಂಡು ಹೋಗ್ಬಿಟ್ಟು ಯೇಸುಸ್ವಾಮಿ ಜೀವಂತವಾಗಿ ಎದ್ಬಿಟ್ರು ಅಂತ ಸುಳ್ಳು ಹೇಳಿದ್ರೆ, ಫಸ್ಟ್ ಮೋಸಗಾರ ಬೇರೆ ಹೇಳಿದಾನೆ ಎದ್ದೇಳ್ತೀನಿ ಅಂತೇಳಿ, ಎಲ್ಲಾದ್ರೂ ಎದ್ಬಿಟ್ರು ಅಂತ ಮೋಸದಿಂದ ಹೇಳ್ಬಿಟ್ರೆ ಏನ್ ಮಾಡೋದು ಅಂತೇಳಿ ಅವ್ರು ಶೀಲ ಹಾಕಿ ಮುದ್ರೆ ಹಾಕಿ ಕಾದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆಗ ಶುಕ್ರವಾರ ಉಣ್ತಾರೆ, ಸಮಾಧಿಯಲ್ಲಿ ಇಡ್ತಾರೆ, ಶನಿವಾರ, ಭಾನುವಾರ. ಹಲ್ಲೆಲೂಯಾ. ಅದರ ಮಧ್ಯದಲ್ಲಿ ದೇವರನ್ನ ಸೇವೆ ಮಾಡ್ತಾರೆ. ಪೂರ್ವ ಕಾಲದಲ್ಲಿ ನೀರಿನಿಂದ ರಕ್ಷಿಸಲ್ಪಟ್ಟಂತ ನೋಹನ ಬಳಿಗೆ ಹೋಗಿ ಅವರಿಗೆ ವಾಕ್ಯ ಸಾರಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾಕಂದ್ರೆ ಅದು ಸಾರಲ್ಪಡಬೇಕಾಯ್ತು. 1 ಪೇತ್ರನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 19ನೇ ವಾಕ್ಯವನ್ನ ಓದೋಣ. ಇದಲ್ಲದೆ ಆತ್ಮಸ್ವರೂಪವಾಗಿ ಸೆರೆಗಳಿಂದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋಹನು ನಾವನ್ನು ಕಟ್ಟಿಸುತ್ತಿರಲು ಹೋಗಿ ಸಾರಿದನು. ಅಂದರೆ ಹಲ್ಲೆಲೂಯಾ. ಪಡಿಮ ಆಮೇನ್. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನೋಹನಿಗೆ ಅವನು ಜಲಪ್ರಳಯದಲ್ಲಿ ದೇವರು ರಕ್ಷಿಸ್ತಾರೆ. ಯಾಕಂದ್ರೆ
ಒಂದು ಕಾಲದಲ್ಲಿ ಇಡೀ ಪ್ರಪಂಚನ ದೇವರು ಜಲಪ್ರಳಯದಿಂದ ನಾಶ ಮಾಡಿದ್ರು. ಯಾಕಂದ್ರೆ ಮನುಷ್ಯನು ಪಾಪ ಮಾಡಿ 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 ಪಾಪ ದೇಶದಲ್ಲ ಲೋಕದಲ್ಲ ತುಂಬಲ್ಪಟ್ಟದ್ದರಿಂದ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ದೇವರು ಪಶ್ಚಾತ್ತಾಪ ಪಟ್ಟು ಈ ಜನರು ಇರಬಾರ್ದು, ಇವರೆಲ್ಲ ಸಾಯಿಸಬೇಡನ, ಇವ್ರು ಬೇಡವೇ ಬೇಡ, ಎಲ್ಲ ಪಾಪಿಗಳು, ಅಕ್ರಮಗಾರರು, ಅನ್ಯಾಯಗಾರರು, ಅಶುದ್ಧರು, ಇವರಲ್ಲಿ ಒಬ್ಬರಾದರೂ ಇರಬಾರ್ದು ಅಂತ ದೇವರು ತೀರ್ಮಾನ ಮಾಡಿ ಇವ್ರಿಗೆ ಹೇಗಾದ್ರೂ ಮಾಡಿ ಸಾಯಿಸ್ಬೇಕಂತೇಳಿ ಪ್ಲಾನ್ ಮಾಡಿ ಈಗ ಒಂದು ಕುಟುಂಬ ಮಾತ್ರ ದೇವರಿಗೆ ನೆನಪಿಗೆ ಬರ್ತಾರೆ. ನೋಹನವರು ಕುಟುಂಬದವರು ದೇವರಿಗೆ ಭಯಭಕ್ತಿಯಿಂದ ನಡೆದವರು, ಭಯಭಕ್ತಿಯಿಂದ ಜೀವಿಸಿದವರು. ಎಲ್ಲಾ ಸುತ್ತರು ಪಾಪ ಮಾಡ್ತಿದ್ರು, ಈ ಕುಟುಂಬ ಮಾತ್ರ ಪಾಪ ಮಾಡಲಿಲ್ಲ. ಎಲ್ಲ ಅಕ್ರಮಗಳು, ಅನ್ಯಾಯಗಳು, ಅಶುದ್ಧತೆಯನ್ನ ಮಾಡಿದ್ರೆ ಈ ಕುಟುಂಬ ಮಾತ್ರ ಮಾಡಲಿಲ್ಲ. ಅವರು ಕುಡಿತಾರಂತ ನಾವು ಕುಡಿಯೋಣ, ಅವ್ರು ಜಗಳ ಮಾಡ್ತಾರಂತ ನಾವು ಜಗಳ ಮಾಡೋಣ, ಅವ್ರು ಶೋಕಿ ಮಾಡ್ತಾರಂತ ನಾವು ಶೋಕಿ ಮಾಡೋಣ ಅಂತೇಳಿ ಮಾಡದೆ ದೇವರಿಗೆ ಭಯಭಕ್ತಿಯಿಂದ ಜೀವಿಸೋದನ್ನ ದೇವ್ರು ನೆನೆಸ್ಕೊಂಡ್ರು. ಆಗ ಜಲಪ್ರಳಯ ಬಂತು. ಆ ಸಮಯ ಎಲ್ಲ ಹೇಳೋದಕ್ಕೆ 40 ದಿವಸ ರಾತ್ರಿಗಳು ಮಳೆ ಹೋಯ್ತು, 150 ದಿವಸ ನೀರು ನಿಂತಿತ್ತು. ಭೂಮಿಯಲ್ಲಿರೋ ಎಲ್ಲಾ ಪಶು ಪಕ್ಷಿ ಮೃಗ ಕ್ರಿಮಿ ಕೀಟಗಳೆಲ್ಲ ಸತ್ತೋದು. ಆಗ ಡೈನೋಸರು ಸತ್ತೋಯ್ತು. ಹಲ್ಲೆಲೂಯಾ. ಆದ್ರೆ ಅದ್ರ ಮೊಟ್ಟೆ, ಅದ್ರ ಎಲುಬುಗಳೆಲ್ಲ ಈಗ ಸಿಗ್ತಾ ಇದೆ. ಆ ಜಲಪ್ರಳಯ ಬಂದಾಗ ಬೆಟ್ಟದ ತುದಿ ಎವರೆಸ್ಟ್ ಬೆಟ್ಟದ ಮೇಲೆ 15 ಮೊಳ ನೀರು ನಿಂತಿತ್ತಂತೆ. ಹಾಗೆ ಜಲಪ್ರಳಯ ಬಂದು ಆ 8 ಜನ ಮಾತ್ರ ರಕ್ಷಣೆ ಹೊಂದಿದ್ರು, ಆ ನೀರಿಂದ ಕಾಪಾಡಲ್ಪಟ್ರು. ಈಗ ಅವರು ಪಾತಾಳದಲ್ಲಿ ಇದ್ದಾರೆ. ಅದರಿಂದ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆ 8 ಜನ ನಂಬಿದಂತ ತನ್ನ ಮಕ್ಕಳನ್ನ ಕೈ ಬಿಡದಂತೆ ಪಾತಾಳಕ್ಕೆ ಆತ್ಮರೂಪವಾಗಿ ಅಲ್ಲಿ ಪಾತಾಳಕ್ಕೆ ಹೋದರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತ್ಮರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಲಿವೆ ಪೂರ್ವ ಕಾಲದಲ್ಲಿ ನೋಹನು ನಾವೇನು ಕೊಟ್ಟಿದ್ದಿರುವ ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದು ಆತನಿಗೆ ಅವಿಧರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಅವೇಳೆ ಕೆಲವರು ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಹಲ್ಲೆಲೂಯಾ. ಯಾಕಂದ್ರೆ ಇಬ್ರಿ 11ನೇ ಅಧ್ಯಾಯ 7ನೇ ವಾಕ್ಯ ನಾನು ಓದ್ತೇನೆ. ನಂಬಿಕೆಯಿಲ್ಲದೆ ನೋಹನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವಭಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರನ್ನು ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿ ಸಿದ್ಧ ಮಾಡಿದನು. ಆದುದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದ. ನಂಬಿಕೆಗೆ ಫಲವಾಗಿ ಆತನು ನೀತಿಯಂತನಾಗಿ ನಡೆದುದರಿಂದ ಅದರ ಫಲವನ್ನ ಹೊಂದಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆತನು ಪಾತಾಳಕ್ಕೆ ಹೋಗಿ ಅವರು ಆ 8 ಜನರಿಗೆ ಸುವಾರ್ತೆಯನ್ನು ಸಾರಿ ಅವರ ರಕ್ಷಿಸಿ ಅವರನ್ನ ದೇವರ ರಾಜ್ಯಕ್ಕೆ ಬರುವಂತೆ ಮಾಡಿದ್ರು. ಹಲ್ಲೆಲೂಯಾ. ಆದ್ಮೇಲೆ 4ನೇ ದಿವಸ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮುದ್ರೆ ಹಾಕ್ಬಿಟ್ಟಿದ್ದಾರೆ, ಸಿಪಾಯಿಗಳೆಲ್ಲ ಕಾಯ್ತಾ ಇದ್ದಾರೆ. ಏನಾಗತ್ತೋ ಏನೋ, ಯಾರು ಬರ್ತಾರೆ, ಯಾರು ಬಂದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಅದೇ ಮತ್ತಾಯನ ಬರೆದ ವಾರ್ತೆಯಲ್ಲಿ 28ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದೋಣ. ಆಗ ಮಹಾಭೂಕಂಪವಾಯಿತು, ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರಿಸಿ ಅದರ ಮೇಲೆ ಕೂತ್ಕೊಂಡನು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಒಂದು ದೊಡ್ಡ ಭೂಕಂಪ ಆಗ್ತಾ ಇದೆ. ಭೂಮಿಯೆಲ್ಲ ಗಡಗಡ 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 ಗಡ ನಡುಗ್ತಾ ಇದೆ. ಮನೆ ನಾವು ಪ್ರಾರ್ಥನೆ ಮಾಡೋದಲ್ಲ, ಭೂಕಂಪಕ್ಕೋಸ್ಕರ 30 ಅಂತಸ್ತಿನ ಮನೆ ದಬಕನ್ ಕೆಳಗೆ ಬಿದ್ದುಬಿಡ್ತು. ಹಲ್ಲೆಲೂಯಾ. ಆ ಭೂಮಿ ಕಂಪಿಸಿದ್ರಿಂದ ಅಲ್ಲಿ ಕಾವಲುಗಾರರು ಭಯ ನಡುಕದಿಂದ ಇದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆಗ ದೇವದೂತನು ಬಂದು ಆ ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕೂತ್ಕೊಂಡನು. ಆತನ ಮುಖಬಾಹು ಮಿಂಚಿನಂತಿತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಎದುರಿ ನಡುಗಿ ಸತ್ತವರಾಗಾದರು. ಯಪ್ಪ, ಗಡಗಡ ಗಡಗಡ ನಡುಗ್ಬಿಟ್ಟ. ದೇವದೂತ ಬಂದ ಕಲ್ಲನ್ನು ಜರುಗಿಸ್ತಾ ಕಲ್ ಮೇಲೆ ಕೂತ್ಕೊಂಡ್ಬಿಟ್ಟ. ಸಿಪಾಯಿಗಳು ಯಾವತ್ತು ನೋಡದಿರೋ ಅದ್ಭುತ, ನೋಡದಿರೋ ಆಶ್ಚರ್ಯಕರವಾದ ಸಂಗತಿ, ನಡುಗೋಗ್ಬಿಟ್ರು, ಸತ್ತವರಾಗಿ ಬಿದ್ದುಬಿಟ್ಟಿರುತ್ತೆ. ಸ್ವಲ್ಪ ತಂದ್ರೆ ಮೂರ್ಛೆ ಹೋಗುವಿರ್ಬೇಕು ಸ್ವಲ್ಪ ಸಮಯ. ಆ ಭಯಕ್ಕೆ, ಆ ಭಯ, ಆ ವೇದನೆಗೆ ಮೂರ್ಛೆ ಹೋಗಿರ್ಬೇಕು. ಹಲ್ಲೆಲೂಯಾ. ಸತ್ತವರಾಗಾದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಯೇಸು ಸ್ವಾಮಿ 3 ದಿವಸ ಎದ್ದು ಹೇಳ್ತಾರೆ ಅಂತೇಳಿ. ಆದ್ರಿಂದ ಏನಾದರೂ ಮಾಡಿ ಸುಳ್ಳು ಹೇಳಾರು ಅಂತ ಹೇಳಿ
ಅದನ್ನ ಹೆಂಗಾದ್ರೂ ನಾವು ಕಾಪಾಡಬೇಕು ಅಂತ ಹೇಳಿ ಅವ್ರು ತಿಳ್ಕೊಂಡಿರ್ತಾರೆ ಅಂತ ವಾಕ್ಯದಲ್ಲಿ ನೋಡ್ತೇವೆ. ಆದ್ರೆ ಇಲ್ಲಿ ವಾಕ್ಯ ಹೇಳುತ್ತೆ, ಹಲ್ಲೆಲೂಯಾ, ಬೆಳಗಿನ ಜಾವ ನಾ ಕಾವಲುಗಾರರು ಅವ್ರಿಗೆ ಎದುರಿಗೆ ನಡುಗಿ ಸತ್ತವರಾಗಾದರು. ಹಲ್ಲೆಲೂಯಾ. ಆಗ ಕಾವಲುಗಾರರ ನಡುಗೋಗ್ಬಿಟ್ರು, ಇನ್ನೇನು ಸಾಯೋ ಪರಿಸ್ಥಿತಿ ಬಂತು. ಆಗ ಯೇಸು ಸ್ವಾಮಿ ಅಲ್ಲಿಂದ ಎದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಮುಂದೆ ನೋಡುವಾಗ 11ನೇ ವಾಕ್ಯ ಓದೋಣ, 28ರಲ್ಲಿ 11. ತಿಳಿಸಿದರು. ಆಲೋಚಿಸಿಕೊಂಡು ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು ಅವನ ರಾತ್ರಿಯಲ್ಲಿ ಬಂದು ನಾವು ಮಿದ್ದನಾಡುತ್ತಿರುವಾಗ ಕದ್ದುಕೊಂಡು ಹೋದರು ಅಂತ ಹೇಳಿರಿ. ದೇಶಾಧಿಪತಿ ಕಿವಿ ಬಿದ್ರೆ ನಾವು ಅವರ ಸಮಾಧಾನ ಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿವರೆಗೂ ಯೆಹೂದ್ಯರಲ್ಲಿ ಯೇಸು ಸ್ವಾಮಿಯನ್ನ ಕತ್ಕೊಂಡು ಹೋಗ್ಬಿಟ್ರು, ತಗೊಂಡೋಗಿ ಇಟ್ಬಿಟ್ರು. ಯೇಸು ಸ್ವಾಮಿ ಎದ್ದಿಲ್ಲ, ಅವ್ರ ಸಮಾಧಿಯಲ್ಲಿ ಇದ್ದಾರೆ ಅಂತೇಳಿ ಇದುವರೆಗೂ ಯೆಹೂದ್ಯರು, ಇಸ್ರಾಯೇಲ್ರು ಯೇಸು ಸ್ವಾಮಿ ಎದ್ದಿಲ್ಲ ಅಂತಾನೆ ನಂಬ್ತಾರೆ. ಹಲ್ಲೆಲೂಯಾ. ಅದರಿಂದನೇ ವಾಕ್ಯ ಹೇಳುತ್ತೆ, ಜಾಸ್ತಿ ಹಣ ಕೊಟ್ಟು ಸಿಪಾಯಿಗಳು ನೀವೇನು ಹೆದರ್ಬೇಡ್ರಪ್ಪ, ತಗೊಳ್ರಿ ದುಡ್ಡು, ಬಾಯಿ ಮುಚ್ಕೊಂಡು ನೀವು ಹೋಗ್ರಿ, ನಾವು ದೇಶಾಧಿಪತಿ ಕಿವಿ ಬಿದ್ರೆ ಅದೆಲ್ಲ ಲೆಕ್ಕಕ್ಕೆ ತಗೊಳ್ಬಿಡ್ರಿ ಸರ್, ಬಿಡಿ ಸರ್, ಅದೆಲ್ಲ ಯಾವ ದೊಡ್ಡ ಲೆಕ್ಕ ಅಂತೇಳಿ ನಾವು ಅವ್ರನ್ನ ಬಾಯಿ ಮುಚ್ಚಿಸ್ಬಿಡ್ತೀವಿ ಅಂತೇಳಿ ಹಣ ಕೊಟ್ಟು ಯೇಸು ಸ್ವಾಮಿ ಎದ್ದಿಲ್ಲ ಅಂತೇಳಿ ಹಲ್ಲೆಲೂಯಾ ಅವರನ್ನ ಬಾಯಿ ಮುಚ್ಚಿಸ್ತರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಗ ಹಲ್ಲೆಲೂಯಾ, ಆಗ ಏನ್ ನಡೀತು ಅಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೋಹಾನ್ ಬರೆಸುವಾರ್ತೆ 20ನೇ ಅಧ್ಯಾಯ 1ನೇ ವಾಕ್ಯ ಹೋದ್ರೆ 20. கண்டாள். போய்விட்டார்கள், தெரியவில்லை. ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ವಾರದ ಮೊದಲನೇ ದಿನ ಮಗ್ದಲೆ ಮರಿಯಳು ಯೇಸು ಸ್ವಾಮಿ ಭಾರಿ ಪ್ರೀತಿಸಿದಂಥವ್ರು, 7 ದೆವ್ವಗಳನ್ನ ಬಿಡಿಸಿದವರು, ಅನೇಕರು ಯೇಸು ಸ್ವಾಮಿ ತರ ಆಶೀರ್ವಾದ ಹೊಂದಿದವರು. ಅದರಲ್ಲಿ ವಾರದ ಮೊದಲನೇ ದಿನ ಮಗ್ದಲೆ ಮರಿಯಳು ಮುಂಜಾನೆಯನ್ನು ಕತ್ತಲೆ ಇರುವಾಗಲೇ ಸಮಾಧಿ ಬಳಿಗೆ ಬಂದು ಸಮಾಧಿಯ ಕಲ್ಲು ತೆರೆದಿರುವುದನ್ನು ಕಂಡಳು. ಅಯ್ಯೋ, ಸಮಾಧಿ ಬಂದು ನೋಡಿದ್ರೆ ಕಲ್ಲು ತೆಗೆದುಬಿಟ್ಟಿದೆ, ಏನಾಗಿರ್ಬೋದು ಅಂತ ಹೇಳಿ ಅವಮ್ಮ ಭಯಪಟ್ಟು ಬೇಗ ಶಿಷ್ಯರ ಹತ್ರ ಓಡೋಗ್ತಾರೆ. ಆಗ ಸೀಮೋನ್ ಪೇತ್ರನ ಬಳಿಗೆ ಯೇಸುವಿಗೆ ಪ್ರಿಯನಾಗಿರುವ ಮತ್ತೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು ಅವರಿಗೆ ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲೋ ಇಟ್ಟಿದ್ದಾರೆ, ನನಗೆ ಗೊತ್ತಿಲ್ಲವೆಂದು ಹೇಳಿದಳು. ಪೇತ್ರನು ಮತ್ತು ಮತ್ತೊಬ್ಬರು ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರು ಜೊತೆಯಾಗಿ ಓಡಿದರು. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲು ಸಮಾಧಿಯನ್ನು ಮುಟ್ಟಿ ಬಗ್ಗಿ ನೋಡಿದನು. 4 ಬಟ್ಟೆಗಳು ಬಿದ್ದಿರುವುದನ್ನು ಕಂಡು ಅದರ ಒಳಕ್ಕೆ ಹೋಗಲಿಲ್ಲ. ಸೀಮೋನ್ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ 4 ಬಟ್ಟೆಗಳನ್ನು ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈಪವಾಡವನ್ನು, ಆ 4 ಬಟ್ಟೆಗಳು ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಮತ್ತೊಬ್ಬ ಶಿಷ್ಯನು ಬಂದು ಒಳಗೆ ನೋಡಿದರು. ಆತನು ಸತ್ತ ಮೇಲೆ ಜೀವದಿಂದ ಎದ್ದು ಬರಬೇಕೆಂದು ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ 1000 ಸಲ ಹೇಳ್ತೇನೆ, ನಾನು ಸತ್ತ 3ನೇ ದಿವಸ ಎದ್ದು ಹೇಳ್ತೇನೆ, ನಾನು ಸತ್ತ 3ನೇ ದಿವಸ ಎದ್ದು ಹೇಳ್ತೇನೆ, ನಾನು ಸತ್ತ ಶಿಷ್ಯರಿಗೆ ಅದೆಲ್ಲ ಜ್ಞಾಪಕನೇ ಇಲ್ಲ. ಹಲ್ಲೆಲೂಯಾ.
ಯೇಸಮ್ಮ ಎಷ್ಟೋ ಮಾತುಗಳನ್ನು ಹೇಳಿದ್ರು, ಅವ್ರಿಗೆ ಜ್ಞಾಪಕನೇ ಇಲ್ಲ. ನಾ ಸತ್ತು ಮುಂದೆ ಎದ್ದೇಳ್ತೀನಪ್ಪ, ನನಗೆ ಹಿಂಸೆ ಕೊಡ್ತಾರೆ, ನನ್ನನ್ನು ಹೊಡಿತಾರೆ, ನನಗೆ ಹಿಂಸೆ ಕೊಡ್ತಾರೆ, ನಾನು ಸಾಯ್ತೀನಿ, ಸತ್ತು ಮುರಿದ ಎದ್ದೇಳ್ತೀನಿ ಅಂತ ಹೇಳಿದ್ರು. ತಲೆಗೆ ಹೋಗ್ಲೇ ಇಲ್ಲ. ಅಲ್ಲೆಲ್ಲೂ ಹೇಳ್ರಿ. ಇದಕ್ಕೊಂದು ಉದಾಹರಣೆ ಹೇಳ. ಅಲ್ಲೆಲ್ಲೂಯ. ಸುಮ್ಮನೆ ನೋಡ್ರಿ, ವಾರ ವಾರ ನಾವು ಹೇಳ್ತಾನೆ ಇರ್ತೀವಿ. ಅಲ್ಲೆಲ್ಲೂಯ. ಕೇಳ್ದಾಗ ಇರ್ತೀವಿ. ಏನ್ ಹೇಳ್ರಿ? ಕೇಳ್ದಂಗಿರತ್ತೆ, ಆದ್ರೆ ಕೇಳಲ್ಲ. ನೋಡ್ರಿ, ಶಿಷ್ಯರ ಜೊತೆಗೆ ಇರ್ತಾರೆ. ಅಪ್ಪ, ನಾನು ಸತ್ತು 3 ದಿವಸ ಎದ್ದೇಳ್ತೀನಿ ಅಂತ ಹೇಳಿದ್ರೆ ಅವ್ರ ಜ್ಞಾಪಕನೇ ಇಲ್ಲ, ಕೇಳೋದಿಲ್ಲ ಸರಿಗೆ. ಏನ್ ಹೇಳ್ತಿದ್ದಾರೆ, ಯಾವ ವಾಕ್ಯ ಹೇಳ್ತಿದ್ದಾರೆ, ಇದು ಯಾರಿಗೋಸ್ಕರ ಹೇಳ್ತಿದ್ದಾರೆ, ಏನಕ್ಕೆ ಹೇಳ್ತಿದ್ದಾರೆ ಅಂತ ಗಮನ ಹರಿಸಲಿಲ್ಲ ಅವ್ರು. ಅದೇ ರೀತಿ ಕೆಲವು ಸಲ ನಾವು ಏನ್ ಮಾಡ್ತೀವಿ, ಕೆಲವು ವಿಷಯಗಳಿಗೆ ವಾಕ್ಯಕ್ಕೆ ಗಮನ ಹರಿಸೋದೇ ಇಲ್ಲ, ವಾಕ್ಯವನ್ನ ಕೇಳೋದೇ ಇಲ್ಲ. ಇವಾಗ ನಾವು ವಾಕ್ಯ ಹೇಳ್ತಿರ್ತೀವಿ, ಮೊಬೈಲ್ ನೋಡ್ತಿರೋದು, ಏನೋ ಆ ಕಡೆ ಫಾಸ್ಟಿಗೆ ಗೊತ್ತಿಲ್ಲದಂಗೆ ಮೊಬೈಲ್ ನೋಡ್ಕೊಂಡ್ ಬರೋದು, ಇಲ್ಲ ನಿಮ್ ಇಷ್ಟ ಬಂದದ್ದು ಯಾವ್ದೋ ಒಂದು ವಾಕ್ಯ ತಗೊಂಡು ಓದ್ತಾ ಇರೋದು. ಅಲ್ಲೆಲ್ಲೂಯ. ಇಲ್ಲಿ ನೀನ್ ಬಂದಿರೋದು ಕೇಳೋದಕ್ಕೆ. ನೀನ್ ಕೇಳಿದ್ರೆ ನಿನ್ ಜೀವಿತದಲ್ಲಿ ಬದಲಾವಣೆ ಬರೋದು, ನೀನ್ ಕೇಳಿದ್ರೇನೆ ನೀನ್ ತಿದ್ಕೊಳ್ಳಕ್ ಆಗೋದು, ನೀನ್ ಕೇಳಿದ್ರೇನೆ ನಿನ್ ಜೀವಿತದಲ್ಲಿ ದೇವರ ಆಶೀರ್ವಾದ ಕೊಡೋದಕ್ಕೆ ಸಿಗ್ತಾನೆ. ಇವಾಗ ಎಲ್ಲಿ ಸ್ವಾಮಿ ನನ್ನ ಪಕ್ಕ ನಿಂತಿದ್ದಾರೆ ಅಂತ ತಿದ್ಕೊಳ್ರಿ. ಅಲ್ಲೆಲ್ಲೂಯ. ನಿಜವಾಗ್ಲೂ ನಮ್ಮ ಪಕ್ಕದಲ್ಲಿ ಇದ್ದಾರೆ. ಎಲ್ಲಿ 2-3 ಜನರು ನನ್ನ ನಾಮದಲ್ಲಿ ಕೂಡಿ ಬರ್ತಾರಲ್ಲ, ನಾನು ಇರ್ತೇನೆ ಅಂತ ಹೇಳಿದೆ. ಇವಾಗ ನೀವೇನ್ ಮಾಡ್ತೀರ ಅಂತ ನಾನ್ ನೋಡಕ್ಕಾಗತ್ತ? ಅಲ್ಲೆಲ್ಲೂ ಹೇಳ್ರಿ, ನೋಡಕ್ಕಾಗತ್ತ? ಅಪ್ಪ ನೋಡ್ತಾರೆ. ನೀನ್ ಏನ್ ಮಾಡ್ತಿದ್ಯಾ? ವಾಕ್ಯ ಕೇಳ್ತಿದ್ಯಾ? ವಾಕ್ಯಕ್ಕೆ ಗಮನ ಕೊಡ್ತಿದ್ಯಾ? ವಾಕ್ಯವನ್ನ ಅದನ್ನ ಸರಿಯಾಗಿ ಅಳವಡಿಸ್ಕೊಳ್ತಾ ಇದೀಯಾ? ಏನ್ ಮಾಡ್ತಿದ್ಯಾ ಅಂತ ದೇವ್ರಿಗೆ ಗೊತ್ತು. ನೋಡ್ರಿ, ಶಿಷ್ಯರು 24 ಗಂಟೆ ಸ್ವಾಮಿ ಜೊತೆಗೆ ಇದ್ರು. ಅದ್ಭುತಗಳನ್ನ, ಮಹತ್ಕಾರ್ಯಗಳನ್ನ ನೋಡ್ತಾನೆ ಇದ್ರು. ನೋಡಪ್ಪ, ನಾನು ಸಾಯ್ತೇನೆ, ದುಷ್ಟರ ಮಧ್ಯೆ ನಾನು ಕೊಲ್ಲಲ್ಪಡ್ತೇನೆ, ನಾನು ಉಣಲ್ಪಡ್ತೇನೆ, 3 ದಿವಸ ಮೃತ್ಯುಂಜಯನಾಗಿ ಎದ್ದೇಳ್ತೇನೆ. ಆ ಜ್ಞಾಪಕನೇ ಇಲ್ಲ ಅವರಿಗೆ. ಅದೇ ರೀತಿ ಕೆಲವು ಸಲ ನಾವು ಜ್ಞಾಪಕ ಇಲ್ದಂಗೆ ಇರ್ತೇವೆ. ಅಲ್ಲೆಲ್ಲೂಯ. ನಾನು ಯಾಕೆ ಹೇಳ್ದೆ ಹೇಳ್ರಿ? ಇವಾಗ ಯಾಕೆ ವಿಷಯ ಹೇಳ್ದೆ ಹೇಳ್ರಿ? ನಾವು ಶಿಷ್ಯರಾಗಿರಬಾರದು. ಅಲ್ಲೆಲ್ಲೂಯ. ವಾಕ್ಯನ ಜ್ಞಾಪಕ ಇಟ್ಕೋಬೇಕು. ಸ್ವಾಮಿ ಹೇಳಿದ್ರೆ ಕಂಡ್ರಲ್ಲ, ನಾನು ಸತ್ತು 3 ದಿವಸ ಎದ್ದೇಳ್ತೇನೆ ಅಂತೇಳಿ ನಮ್ಮಪ್ಪ ಎದ್ದಿದ್ದಾರಂತ ಒಬ್ರು ಜ್ಞಾಪಕನೇ ಇಲ್ಲ ಅವರಿಗೆ. ಸ್ವಾಮಿ ಸಮಾಧಿಯಲ್ಲಿ ಇಲ್ಲ ಅಂದ್ರೆ ಎದ್ದು ಬಿದ್ದು ಓಡ್ ಬಂದು ನೋಡ್ತಾರೆ ಹೊರತು ಹೇಳಿದ್ದು ಮತ್ತು ಜ್ಞಾಪಕ ಇಲ್ಲ. ಅದರಿಂದ ಹೇಳುವಂತ ವಾಕ್ಯವನ್ನ ಜ್ಞಾಪಕ ಇಟ್ಕೊಡ್ಬೇಕು, ಅದನ್ನ ಗ್ರಹಿಸ್ಬೇಕು, ಅದನ್ನ ಅಳವಡಿಸ್ಕೊಳ್ಬೇಕು, ಜ್ಞಾಪಕ ಶಕ್ತಿಯಲ್ಲಿ ಇಟ್ಕೋಬೇಕು. ಅಲ್ಲೆಲ್ಲೂಯ. ನಾವು ಶಿಷ್ಯರ ತರ ಕೇಳ್ದಂಗೆ, ಕಂಡು ಕಾಣ್ದಂಗೆ, ಇದ್ದಂಗೆ ಇಲ್ದಂಗೆ ಜೀವಿಸ್ತಾ ಇದೀವಿ. ಸಮಯ ಬಂದಾಗ, ಅಲ್ಲೆಲ್ಲೂಯ, ಸಮಯ ಬಂದಾಗ ಕಣ್ಬಿಡೋದು. ಹೌದಲ್ಲ, ಸಮಯನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಏನೋ ಆಗ್ಬಿಟ್ಟಿದೆ. ಅಲ್ಲೆಲ್ಲೂಯ. ಈ ವಾಕ್ಯ ಅವರಿಗೆ, ಈ ವಾಕ್ಯ ಇವರಿಗೆ, ಈ ವಾಕ್ಯ ನನ್ನ ಹಿಂದೆ ಇರೋರಿಗೆ, ಈ ವಾಕ್ಯ ನನ್ನ ಮುಂದೆ ಇರೋರಿಗೆ. ಅಲ್ಲೆಲ್ಲೂಯ. ಈ ವಾಕ್ಯ ನನ್ನ ಹೆಂಡತಿಗೆ, ಈ ವಾಕ್ಯ ನನ್ನ ಗಂಡನ್ಗೆ, ಈ ವಾಕ್ಯ ನನ್ನ ಮಗಳಿಗೆ, ಈ ವಾಕ್ಯ ನನ್ನ ಮಗನಿಗೆ, ನನಗಲ್ಲ. ಹೀಗೆ ಜೀವಿಸ್ತಾರ ನಾವು. ಅಲ್ಲೆಲ್ಲೂಯ. ಯಾವ ವಾಕ್ಯ ಬಂದ್ರು ನನಗೆ ಅಂತ ಹೇಳಿದ್ರೆ ಅಳವಡಿಸ್ಕೊಳ್ಳುವಾಗ, ಕೆಲವು ವಿಷಯಗಳು, ದೇವರ ಕಾರ್ಯಗಳನ್ನ ಕೇಳುವಾಗ, ಮಾಡುವಾಗ ನಮಗೆ ಜ್ಞಾಪಕದಲ್ಲಿ ಬರುತ್ತೆ. ಶಿಷ್ಯರಿಗೆ ಜ್ಞಾಪಕನೇ ಬಂದಿಲ್ಲ, ಹೆದರ್ಬಿಟ್ರು. ಅಯ್ಯೋ, ಸ್ವಾಮಿ ಎಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಟ್ರು. ಇನ್ನು ಯೋಧರು ನಮ್ಮನ್ನು ಏನ್ ಮಾಡ್ಬಿಡ್ತಾರೋ, ನಮ್ಮನ್ನು ಹೇಗೆ ಮಾಡ್ತಾರೋ, ಏನ್ ಮಾಡ್ತಾರಂತ ಗೊತ್ತಿಲ್ಲ ಅಂತೇಳಿ ಅವ್ರಿಗ ಕಷ್ಟಪಟ್ಟು, ವೇದನೆ ಪಟ್ಟು ನಡುಗ್ತಾ ಇರ್ತಾರೆ. 20ನೇ ಅಧ್ಯಾಯ 26ನೇ ವಾಕ್ಯ ಓದೋಣ. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ, ಆಮೇಲೆ ಅಲ್ಲೆಲ್ಲೂಯ, ತೋಮ ಅವರ ಸಂಗಡ ಇದ್ದನು. ಅದಕ್ಕೆ ಮುಂಚಿತವಾಗಿ ಎಷ್ಟನೇ ವಾಕ್ಯ? 19ನೇ ವಾಕ್ಯ ಓದೋಣ. ವಾದನೆ 1ನೇ ದಿವಸ ಭಯದಿಂದ ಮುಚ್ಚಿಕೊಂಡು ನಿಂತು, ಆಮೇಲೆ ನಿಮಗೆ ಸಮಾಧಾನವಾಗಲಿ ಇದನ್ನು ಹೇಳಿದನು. ಪಕ್ಕೆಯನ್ನು ತೋರಿಸಿದನು. ನೋಡ್ಲ,
ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಆಮೆನ್. ಹಲ್ಲೆಲೂಯಾ. ಅವತ್ತು ಸಂಜೆನೆ ಯೇಸು ಬರ್ತಾರೆ. ಶಿಷ್ಯರು ನಡುಗೋಗ್ಬಿಟ್ಟಿರ್ತಾರೆ. ಅಯ್ಯೋ, ಇನ್ನೇನ್ ಮಾಡ್ತಾರೋ ಯೋಧರು, ಯೇಸುನೇ ಬಿಟ್ಟಿಲ್ಲ, ನಮ್ಮನ್ನೆಲ್ಲ ಬಿಡ್ತಾರೆ, ನಮ್ಮನ್ನ ಕೊಂದೇ ಬಿಡ್ತಾರೆ ಅಂತೇಳಿ ಆ ಸಂಜೆ ಬಾಗ್ಲಾಕೊಂಡಿದ್ದಾಗ ಯೇಸುವಿನ ಮಧ್ಯೆ ಬಂದು, ನಿಮಗೆ ಸಮಾಧಾನ ಆಗ್ಲಿ, ನಿಮಗೆ ಸಮಾಧಾನ ಆಗ್ಲಿ, ತನ್ನ ಕೈಗಳಲ್ಲಿ ಕಾಲುಗಳಲ್ಲಿ ಗಾಯಗಳನ್ನ ತೋರಿಸ್ತಾರೆ. ಹಲ್ಲೆಲೂಯಾ. ಇದಾದ್ಮೇಲೆ ಯೇಸುಮಿ ಅಲ್ಲಿಂದ ಸಮಾಧಾನ ಆಶೀರ್ವಾದ ಕೊಟ್ಟು ಹೋದ್ಮೇಲೆ ತೋಮನವರು ಒಬ್ರು ಇರಲ್ಲ ಶಿಷ್ಯ. ಹಾಗೆ ಯೇಸುಮಿ ಬಂದಿದ್ರಪ್ಪ, ನಾವೆಲ್ಲ ನೋಡಿದ್ವಿ. ಯೇಸುಮಿ ಆಗ್ಲಿ ಬರೋದಾಗ್ಲಿ ಅವ್ರು ಸತ್ ಮೇಲೆ ಮುಗ್ದೋಯ್ತು. ಯಾಕಂದ್ರೆ ಮನುಷ್ಯನಿಗೆ ಗೊತ್ತಾ, ಸತ್ ಮೇಲೆ ಮನುಷ್ಯನ ಜೀವಿತ ಏನಾಯ್ತು, ಮುಗ್ದೋಯ್ತು ಅಂತ ತಿಳಿತೀವಿ. ಹಲ್ಲೆಲೂಯಾ. ಇಲ್ಲ, ಮುಗಿಯಲ್ಲ. ಯೇಸುಸ್ವಾಮಿ ಸತ್ತು ಮೃತ್ಯುಂಜಯನಾಗೆದ್ದು ಜೀವಿಸಿದಂತೆ ನಾವು ಸತ್ತ ತಕ್ಷಣನೇ ನಮಗೊಂದು ಸ್ಥಳವನ್ನ ಸಿದ್ಧ ಮಾಡಿದ್ದಾರೆ. ಹಲ್ಲೆಲೂಯಾ. ಲಾಜರನು ಸತ್ತನು ದೇವರು ತೆಗೆದುಕೊಂಡು ಅಬ್ರಹಾಮನ ಎದೆಯಲ್ಲಿ ಹೊರಗಿಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಾವು ಸತ್ತರು ಬದುಕ್ತೇವೆ. ಹಲ್ಲೆಲೂಯಾ ಹೇಳ್ರಿ. ಯೇಸು ಸ್ವಾಮಿ ಹಾಗೆ ಸತ್ತು ಬದುಕಿದ್ರು, ನಾವು ಸತ್ತರೆ ಬದುಕ್ತೇವೆ, ನಾವು ಜೀವಂತವಾಗಿರ್ತೇವೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಸತ್ತರು ಬದುಕ್ತೇವೆ. ಆತನು ಹಾಗೆ ಸತ್ತು ನಮಗೋಸ್ಕರ ಉಣಲ್ಪಟ್ಟು 3 ದಿವಸ ಮೃತ್ಯುಂಜಯನಾಗೆದ್ನೋ, ನಾವು ಸತ್ತು ಆವಾಗಲೇ ಈ ಶರೀರ ಎದ್ದಳಲ್ಲ, ಆತ್ಮ ಮಾತ್ರ ಅಬ್ರಹಾಮನ ಎದೆಯಲ್ಲಿ ಹಲ್ಲೆಲೂಯಾ ಹೊರಗಿಸಲ್ಪಡುತ್ತೆ. ಆರಾಮಾಗಿರುತ್ತೆ. ಐಶ್ವರ್ಯವಂತನು ಬೆಂಕಿ ಗಂಧಕುರ ಕೆರೆಯಲ್ಲಿ ವೇದನೆ ಪಡ್ತಿರ್ತಾನೆ. ಯಾವಂತ ಒಂದು ಹನಿ ನೀರಾದ್ರೂ ಬಿಡಕ್ಕೆ ಹೇಳು. ಹಲ್ಲೆಲೂಯಾ. ನಾವು ಸತ್ತರು ಬದುಕಿರ್ತೇವೆ. ಯೇಸುಸ್ವಾಮಿ ಸತ್ತರು 3 ದಿವಸ ಮೃತ್ಯುಂಜಯನಾಗೆದ್ರು. ಹಲ್ಲೆಲೂಯಾ. ನೆನ್ನೆ ಇವತ್ತು ನಾಳೆ ಎಂದು ಜೀವಿಸುವಂತನು. ತೋಮ ಹೇಳ್ತಾನೆ, ಯೇಸುಸ್ವಾಮಿನ ಆ ಕೈಯಲ್ಲಿ ಬೆರಳು ಬಿಟ್ಟು ನೋಡ್ಬೇಕು, ನಾನು ಗಾಯ ಇದೆಯಾ ಇಲ್ವಾ ಅಂತ. ಆ ಪಕ್ಕೆಯಲ್ಲಿ ತಿವಿದ್ರಲ್ಲ ಇಡ್ಡಿ, ಅದರಲ್ಲಿ ಕೈ ಬಿಟ್ಟು ನೋಡ್ಬೇಕು ಅಂತ ಹೇಳಿದಾಗ ಆ ವಾಕ್ಯವನ್ನು ಓದಿದ್ರೆ, ಅವೆಲ್ಲ ಹೇಳಿದ್ನಲ್ಲ ನಾನು ವಾಕ್ಯನ ಓದ್ರೆ 26ನೇ ವಾಕ್ಯ 26. ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ಸಮಾಧಾನವಾಗಲಿ ಅಂದನು. ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು. ಆಮೆನ್, ಆಮೆನ್, ಹಲ್ಲೆಲೂಯಾ. ಥೋಮಸ್ ಟೈಮಲ್ಲಿ ಇದ್ದಿಲ್ಲ, ಎಲ್ಲ ಇದ್ರು. ಎಷ್ಟು ಕೊರತೆ, ಇವರ ಸತ್ತೋಗ್ಬಿಟ್ಟ. ಇವ್ರು 11 ಜನರು 10 ಜನ ರೂಮಲ್ಲಿ ಇರ್ತಾರೆ, ಒಬ್ಬ ಮಾತ್ರ ಇರಲ್ಲ. ಇವಾಗ 11 ಜನ ಇರುವಾಗ ಯೇಸುಸ್ವಾಮಿ ಬರ್ತಾರೆ ಮಧ್ಯ. ಬಂದ್ಬಿಟ್ಟು ನೀವು ಸಮಾಧಾನ ಆಗ್ಲಿ ಅಂತೇಳಿ ತೋಮನಿ ಕರೀತಾನ. ಪಾಪ ಸ್ವಾಮಿ ನೋಡು, ನನ್ನ ಕೈಯಲ್ಲಿ ಮೊಳೆ ಹೊಡೆದಿರೋದು, ನನ್ನ ಪಕ್ಕೆನ ನೋಡು, ಚುಚ್ಚಲ್ಪಟ್ಟಿರೋದು. ಹಲ್ಲೆಲೂಯಾ. ನೋಡಿ ನಂಬಿದವನಿಗಿಂತ ನೋಡದೆ ನಂಬಿದವರು ಧನ್ಯರು. ಹಲ್ಲೆಲೂಯಾ. ಇವತ್ತು ನಾವ್ ಯಾರು, ಕೆಲವರು ಮಾತ್ರ ಯಾರೋ ಯೇಸುಸ್ವಾಮಿ ನೋಡಿದರೆ, ನಾವೆಲ್ಲ ನೋಡದೆ ನಂಬಿದವರು ಧನ್ಯರಾಗಿದ್ದೇವೆ. ಹಲ್ಲೆಲೂಯಾ. ನೋಡಿ ನಂಬುವುದಕ್ಕಿಂತ ನೋಡದೆ ನಂಬಿದವರು ಏನಂತ ಹೇಳಿದೆ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಹಲ್ಲೆಲೂಯಾ. ನಾವೆಲ್ಲರೂ ಧನ್ಯರಾಗಿದ್ದೇವೆ. ಅದರಿಂದನೇ ಈ ದಿನ ಅದು ಮೃತ್ಯುಂಜಯನಾಗಿದ್ದಂಥ ದಿನ. ಸಮಾಧಿ ಅಂತನ ಹಿಡಿದಿಟ್ಕೊಳ್ಳಕ್ಕಾಗ್ಲಿಲ್ಲ, ಮರಣ ಯೇಸುವನ್ನು ಹಿಡಿದಿಡಕ್ಕಾಗ್ಲೇ ಇಲ್ಲ. ಹಲ್ಲೆಲೂಯಾ. ಅದು ಸತ್ತು 3 ದಿವಸ ಮೃತ್ಯುಂಜಯನಾಗಿದ್ದನು ಅನ್ನೋದನ್ನ ಶಿಷ್ಯರಿಗೆ ಆಮೇಲೆ ಗೊತ್ತಾಯ್ತು. ಅವ್ರು ಹೇಳ್ದಾಗೆಲ್ಲ ಗೊತ್ತಾಗಿಲ್ಲ, ಆಮೇಲೆ ಶಾಸ್ತ್ರದ ಮಾತು ನೆರವೇರಿತು. ಯೇಸುಸ್ವಾಮಿ ಮಧ್ಯೆ ಬಂದು ನಿಂತಾಗ್ಲೇ ನಂಬುದ್ರು, ಅಪ್ಪ ಯೇಸುಸ್ವಾಮಿ ಬದುಕಿದ್ದಾರೆ, ನಮ್ಗೆ ಯಾವ ಭಯನೂ ಇಲ್ಲ, ಯೇಸುಸ್ವಾಮಿ ನಮ್ಮನ್ನು ಕಾಪಾಡ್ತಾರೆ ಅಂತ. ಹಲ್ಲೆಲೂಯಾ. ಅಲ್ಲಿಂದ 40 ದಿವಸ ಅವ್ರ ಜೊತೆಗೆ ಇರ್ತಾರೆ. ಹೆಂಗ್ ಸೇವೆ ಮಾಡಬೇಕು, ಹೆಂಗ್ ಪ್ರಾರ್ಥನೆ ಮಾಡಬೇಕು, ಅವ್ರಿಗೆ ಏನು ಆಶೀರ್ವಾದ ಬೇಕು, ಒಬ್ಬರ ಹತ್ರ ಹೆಂಗ್ ಮಾತಾಡಬೇಕು, ಹೆಂಗ್ ವಾಕ್ಯ ಹೇಳ್ಬೇಕು, ಹೀಗೆ 40 ದಿವಸ ಅವ್ರಿಗೆ ಟೀಚಿಂಗ್ ಮಾಡ್ತಾರೆ. ಅವ್ರ ಜೊತೆಗಿದ್ದವ್ರು ಹೇಳಿ 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 ಅವರೆಲ್ಲ ಅವ್ರಿಗಿರುವಂತ ಭಯ, ದಿಗಿಲು, ಭ್ರಮೆ ಎಲ್ಲ ತೆಗೆದುಹಾಕಿ ಒಂದು ರೂಪ ಮಾಡಿ, ಹಲ್ಲೆಲೂಯಾ, ಅವರೆಲ್ಲ ಕಲ್ತ್ಕೊಂಡ್ರು. ಇನ್ನು ನನ್ನ ಸೇವೆ ಮಾಡ್ತಾರೆ ಅನ್ನೋ ಕನ್ಫರ್ಮ್ ಆದ್ಮೇಲೆ 40ನೇ ದಿವಸ ಆತನ ಎತ್ತಲ್ಪಟ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಅದರಿಂದ ಆತನು ಸತ್ತು ಮೃತ್ಯುಂಜಯನಾಗಿದ್ದಂತ ಭಾನುವಾರ ಈ ದಿನ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ನಮಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ, ನಮ್ಮ ಅಕ್ರಮಕ್ಕೋಸ್ಕರ, ಅನ್ಯಾಯಕ್ಕೋಸ್ಕರ, ಅಶುದ್ಧಕ್ಕೋಸ್ಕರ, ಹಲ್ಲೆಲೂಯಾ, ಎಲ್ಲಾ ಪಾಪಗಳಿಗೋಸ್ಕರ
ಆತನು ಶಿಲ್ವೆ ತೆಡೆಯಲ್ಪಟ್ಟು ಸತ್ತು ಇವತ್ತು ನಮಗೋಸ್ಕರ ಮೃತ್ಯುಂಜಯನಾಗಿದ್ದ ದಿನ ಈ ವಿಶೇಷವಾದ ದಿನ. ಹಲ್ಲೆಲೂಯಾ. ಕ್ರಿಸ್ಮಸ್ ಹಬ್ಬಕ್ಕಿಂತ ನಾವು ಹೆಚ್ಚಾಗಿ ಈ ದಿನನೇ ವಿಶೇಷವಾಗಿ ಕೊಂಡಾಡಬೇಕಾಗಿತ್ತು. ಹಲ್ಲೆಲೂಯಾ. ಬರೋ ವರ್ಷ ಹಂಗೆ ಮಾಡೋಣ. ಹುಟ್ಟಿದ ದಿನಕ್ಕಿಂತ ಜೀವಂತವಾಗಿ ಎದ್ದ ದಿನ ವಿಶೇಷವಾದದ್ದು. ಹಲ್ಲೆಲೂಯಾ. ಅದರಿಂದ ಈ ದಿನ ವಿಶೇಷವಾದ ದಿನ. ಸಮಾಧಿ ಯೇಸುಸ್ವಾಮಿಯನ್ನ ಕಟ್ಟಿ ಇಡಕ್ಕಾಗ್ಲೇ ಇಲ್ಲ, ಯೇಸುಸ್ವಾಮಿಯನ್ನ ಬಂಧಿಸೋದಿಕ್ಕೆ ಆಗ್ಲೇ ಇಲ್ಲ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಕೊಡ್ತೇನೆ. ಆತನೇ ತನ್ನ ಪ್ರಾಣವನ್ನು ಕೊಟ್ಟರು. ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಯೇಸು ತನ್ನ ಪ್ರಾಣ ಬಿಟ್ಟರಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾರಿಂದಲೂ ಸೈತಾನ್ನಿಂದಲೂ ತೆಗಿಯಕ್ಕಾಗ್ಲೇ ಇಲ್ಲ, ಆತನೇ ಜೀವ ಕೊಟ್ಟರೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಆದ್ರಿಂದ ಹಲ್ಲೆಲೂಯಾ, ಈ ದಿನ ಆತನು ಸತ್ತು ಮೃತ್ಯುಂಜಯನಾಗಿದ್ದಂಥ ದಿನ ನಮಗೋಸ್ಕರ 2000 ವರ್ಷಗಳ ಮುಂದೆ ಯೇಸುಸ್ವಾಮಿ ಸತ್ತು ವಾರದ ಮೊದಲನೇ ದಿನ ಜೀವಂತವಾಗಿದ್ದ ದಿನ ಇದು. ಹಲ್ಲೆಲೂಯಾ. ವಾರದ ಮೊದಲನೇ ದಿನ ಭಾನುವಾರ. ಹಲ್ಲೆಲೂಯಾ ರೀ. ಹಲ್ಲೆಲೂಯಾ. 7ನೇ ದಿನ ಶನಿವಾರ. ಹಳೆ ಒಡಂಬಡಿಕೆಯಲ್ಲಿ ಸಬ್ಬತ್ತು 7ನೇ ದಿನ ಆರಾಧನೆ ಮಾಡಬೇಕಾಗಿತ್ತು. ಅದನ್ನು ಯೇಸುಸ್ವಾಮಿ ವಾರದ ಮೊದಲನೇ ದಿನ ಭಾನುವಾರ ಆರಾಧನೆ ಮಾಡುವಂಥದ್ದು ಭಾಗ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಈ ದಿನ ಜೀವಿತವಾಗಿದ್ದಂಥ ದಿನ, ಉಯಿತೆಳ್ದ ನಾಳ್, ಒಂದು ವಿಶೇಷತೆ ನಾಳಾಯಿ ನಾವು ನೆನಪು ಕೂರ್ದು ವಿಶೇಷ ದಿನವೆಂದು ನೆನೆಸಿ ನಮಗೋಸ್ಕರ ಸತ್ತು ಮೃತ್ಯುಂಜಯನಾಗಿದ್ದಂಥ ದೇವರ ದಿನ. ಈ ದಿನವಲ್ಲದೆ ನಾವು ಹಾಡಿ ಕೊಂಡಾಡಿ ಆತನ ಮಹಿಮೆ ಪಡಿಸಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಮೊಣಕಾಲು ಬರೋಣ.